ನಮಸ್ಕಾರ. 120 ವರ್ಷಗಳ ಇತಿಹಾಸವಿರುವ ಶಾಲೆಯೊಂದು ಅಚ್ಚರಿ ಮೂಡಿಸುವಂತೆ ಮರುಜೀವ ಪಡೆದ ಕಥೆಯನ್ನು ಇವತ್ತು ನೋಡೋಣ ಬನ್ನಿ. ಒಂದು ಐತಿಹಾಸಿಕ ಕಟ್ಟಡ ಸುಟ್ಟು ಕರಕಲಾಗಿ ಕಸದ ರಾಶಿಯಾದಾಗ ಅದನ್ನ ಉಳಿಸಲು ಯಾರಾದ್ರೂ ಮುಂದೆ ಬರ್ತಾರಾ? ಖಂಡಿತ ಬರ್ತಾರೆ. ರಾಜಮನೆತನದಿಂದ ಶುರುವಾಗಿ ದಿಢೀರಂತ ಅವನತಿಯತ್ತ ಸಾಗಿದ ಈ ಶಾಲೆಯ ರೋಚಕ ಪಯಣ ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತೆ. ಇಲ್ಲಿ ಗಮನಿಸಿ, ಊರಿನ ಜನರೆಲ್ಲರ ಸೇರಿ ಈ ಶಾಲೆಗೆ ಕೊಟ್ಟಿರುವ ಮರುಜನ್ಮದ ಈ ದೃಶ್ಯ ಎಷ್ಟೊಂದು ನಾಟಕೀಯವಾಗಿದೆ ಅಲ್ವಾ? 1906ರಲ್ಲಿ ಮೈಸೂರು ಒಡೆಯರವರಿಂದ ಸ್ಥಾಪನೆಯಾದ ಈ ಸಂಸ್ಥೆ ಸಾವಿರಾರು ಬಡ ಮಕ್ಕಳಿಗೆ ಅಕ್ಷರಧಾರೆ ಎರೆದಿದೆ. ಆದ್ರೆ 2018ರ ಹೊತ್ತಿಗೆ ಗೋಡೆಗಳು ಬಿರುಕು ಬಿಟ್ಟಿದ್ರಿಂದ ಅಲ್ಲಿದ್ದ 60 ಮಕ್ಕಳನ್ನ ಪಕ್ಕದ ಶಾಲೆಗೆ ಸ್ಥಳಾಂತರಿಸಬೇಕಾಯಿತು. ಅಷ್ಟಕ್ಕೆ ಮುಗಿಲಿಲ್ಲ. 2020ರ ಬೆಂಕಿ ಅವಘಡ ಛಾವಣಿಯನ್ನೇ ಸುಟ್ಟುಹಾಕಿ ಈ ಐತಿಹಾಸಿಕ ತಾಣವನ್ನ ಕಸದ ತೊಟ್ಟಿಯನ್ನಾಗಿ ಮಾಡಿತು. ಒಂದೆಡೆ ರಾಜ್ಯ ಸರ್ಕಾರದ ಬಗೆಬಗೆಯ ಶಿಕ್ಷಣ ಯೋಜನೆಗಳು, ಮತ್ತೊಂದೆಡೆ ಈ ಶಾಲೆಯ ದುಸ್ಥಿತಿ. ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಿದ್ದೆ ಅಲ್ವಾ? ಅದೆಷ್ಟೇ ಯೋಜನೆಗಳಿದ್ರೂ ಈ ಐತಿಹಾಸಿಕ ಶಾಲೆಗೆ ಬಿಡಿಗಾಸಿನ ಅನುದಾನವೂ ಸಿಗದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಮಾತ್ರ ವಿಪರ್ಯಾಸ. ಇಂಥ ಕಷ್ಟದ ಸಮಯದಲ್ಲಿ ಹಿತರಕ್ಷಣಾ ಸಮಿತಿ ಕಟ್ಕೊಂಡು ಸ್ಥಳೀಯ ಜನರೇ ಒಗ್ಗಟ್ಟಿನಿಂದ ಮುಂದೆ ಬಂದಿದ್ದು ನಿಜಕ್ಕೂ ಗ್ರೇಟ್. ಇವರು ಸರ್ಕಾರಕ್ಕಾಗಿ ಕಾಯ್ತಾ ಕೂರ್ಲಿಲ್ಲ. ತಮ್ಮಲ್ಲೇ ದೇಣಿಗೆ ಎತ್ತಿ ಬರೋಬ್ಬರಿ 10 ಲಕ್ಷ ರೂಪಾಯಿ ಸಂಗ್ರಹಿಸಿದ್ರು. ತಿಂಗಳುಗಟ್ಟಲೆ ನಿರಂತರವಾಗಿ ಬೆವರು ಹರಿಸಿ ಛಾವಣಿ ಗೋಡೆಗಳನ್ನ ಭದ್ರಪಡಿಸಿ ಶಾಲೆಯ ಸುತ್ತ ಭದ್ರವಾದ ಬೇಲಿ ಕೂಡ ಹಾಕಿದ್ರು. ಶಾಲೆಯ ಜಾಗವನ್ನೇ ಕಬಳಿಸೋಕೆ ಕಾಯ್ತಿದ್ದ ಭೂಗಳ್ಳರಿಗೆ ಜನರ ಈ ಅಚಲವಾದ ದೃಢಸಂಕಲ್ಪ ಸರಿಯಾದ ಬ್ರೇಕ್ ಹಾಕ್ತು. ನೋಡಿದ್ರಾ? ಸರ್ಕಾರದಿಂದ ಬಿಡಿಗಾಸು ಪಡೆಯದೆ ಈ ಶಾಲೆಯೀಗ ಮಕ್ಕಳಿಗಾಡಿ ಮತ್ತೆ ಗತವೈಭವದಿಂದ ತಲೆ ಎತ್ತಿ ನಿಂತಿದೆ. ಮೇ 14, 2026ರಂದು ಊರಿನ ಜನರೆಲ್ಲ ಸೇರಿ ಶಾಲೆಯ 120ನೇ ವಾರ್ಷಿಕೋತ್ಸವವನ್ನ ಭಾರೀ ಸಂಭ್ರಮದಿಂದ ಆಚರಿಸಿದ್ರು. ಮೇ 16ರಂದು ಕೆಆರ್ಎಸ್ ಪಕ್ಷದವರು ಕೂಡ ಭೇಟಿ ನೀಡಿ ಜನರ ಈ ಅದ್ಭುತ ಒಗ್ಗಟ್ಟಿನ ಸಮಾಜಮುಖಿ ಕಾರ್ಯಕ್ಕೆ ಸಂಪೂರ್ಣ ಬೆಂಬಲ ಸೂಚಿಸಿದ್ರು. ಶಿಕ್ಷಣಕ್ಕೆ ಜನರ ಸಹಭಾಗಿತ್ವವೇ ನಿಜವಾದ ಶಕ್ತಿಯಲ್ವಾ? ನಮ್ಮ ನೆರವಿಗಾಗಿ ಕಾಯ್ತಿರೋ ಇಂಥ ಇನ್ನೆಷ್ಟು ಮರೆತ ಸಂಸ್ಥೆಗಳಿವೆಯೋ ಯೋಚಿಸಿ.